ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಈಸಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿಗಳೇ, 7th ಸೆಮಿಸ್ಟರ್ ವಿದ್ಯಾರ್ಥಿಗಳು ಏನೊಂದು ಅಡ್ಮಿಷನ್ ಮಾಡ್ಕೊಂಡಿದ್ದೀರಲ್ಲ, ಸೊ ಹಾಗೆ ಯಾರೇನು ಮಾಡ್ಕೊಂಡಿಲ್ಲ ಅಡ್ಮಿಷನ್ನ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಫಸ್ಟ್ ಇಯರ್ ಬ್ಯಾಕ್ಲಾಗ್ಸ್ ಇಂದ ತುಂಬಾ ಜನ ವಿದ್ಯಾರ್ಥಿಗಳು 7th ಸೆಮ್ ಒಂದು ಅಡ್ಮಿಷನ್ಗೆ ತೊಂದರೆ ಆಗಿತ್ತು. ಯಾಕೆಂದ್ರೆ ಇಯರ್ ಬ್ಯಾಕ್ ಸಿಸ್ಟಮ್ ಇದೆ, ಅದು ಕೂಡ 2022 ಸ್ಕೀಮ್ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಯಾರ್ಯಾರು ಒಂದು ಫಸ್ಟ್ ಇಯರ್ ಬ್ಯಾಕ್ಲಾಗ್ಸ್ ಇದ್ವಲ್ಲ, ಸೊ ಯಾರ್ಯಾರು ವಿದ್ಯಾರ್ಥಿಗಳು ಮೇಕಪ್ ಎಕ್ಸಾಮ್ ಅಥವಾ ಸಮ್ಮರ್ ಸೆಮಿಸ್ಟರ್ ಒಂದು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಿದ್ದೀರಿ, ಸೊ ಆ ರಿಸಲ್ಟ್ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ ನಂತರ, ಅಟೆಂಡ್ ಮಾಡಿದ ನಂತರ ಒಂದು ರಿಸಲ್ಟ್ ಅನ್ನು ಬಂದಿರುತ್ತೆ. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಂಡಿದ ನಂತರ ಎಲ್ಲ ಪಾಸ್ ಆಗಿದ್ರೆ ಫಸ್ಟ್ ಇಯರ್ ರಿಲೇಟೆಡ್ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಫಸ್ಟ್ ಇಯರ್ ರಿಲೇಟೆಡ್ ಮಾತ್ರ ವಿದ್ಯಾರ್ಥಿಗಳೇ. ಸೊ ಪಾಸ್ ಆಗಿದ ನಂತರ ಅಡ್ಮಿಷನ್ ಮಾಡ್ಕೋಬಹುದು. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆಗಿರ್ತಿರಲ್ಲ, ಸೊ ಅವರು ಆಟೋಮೆಟಿಕಲಿ ನೀವೊಂದು VTOದಲ್ಲಿ ನಡೆಯುವಂತಹ ಒಂದು ಏನು ಕಾಲೇಜಸ್ ಇದಾವಲ್ಲ, ಸೊ ಆ ಕಾಲೇಜಲ್ಲಿ 7th ಸೆಮಿಸ್ಟರ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ವಿದ್ಯಾರ್ಥಿಗಳೇ, ಸೊ ಎಲಿಜಿಬಲ್ ಅಂದ್ರೆ ವಿದ್ಯಾರ್ಥಿಗಳು ನೀವು ಒಂದು ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆಗಿದ ನಂತರ ವಿದ್ಯಾರ್ಥಿಗಳು ಅಡ್ಮಿಷನ್ನ ಕಾಲೇಜಲ್ಲಿ ಮಾಡಿಸ್ಕೋಬೋದಾಗಿದೆ. ಸೊ ಅದು ಕಾಲೇಜಲ್ಲಿ ಅಡ್ಮಿಷನ್ಗೆ ಯಾವುದೇ ತೊಂದರೆ ಇರುವುದಿಲ್ಲ. ಸಬ್ಜೆಕ್ಟ್ಸ್ ಪಾಸ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಮಾಡ್ಕೊಳ್ತಾರೆ. ಬಟ್ ರಿಜಿಸ್ಟ್ರೇಷನ್ ಅಂತ ಏನಿದೆಯಲ್ಲ ವಿದ್ಯಾರ್ಥಿಗಳೇ, ಸೊ ಅಡ್ಮಿಷನ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಅದ್ರ ರಿಲೇಟೆಡ್ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ನೀವು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸೊ ರಿಜಿಸ್ಟ್ರೇಷನ್ ಬಿಟ್ಟಿಲ್ಲ ಅಂತಂದು. ಸೊ ಈ ವಿಡಿಯೋದಲ್ಲಿ ತೋರಿಸ್ತಿದೆ ನೋಡಿ ವಿದ್ಯಾರ್ಥಿಗಳೇ. Registration of eligible students admitted to higher semester after announcement of summer semester makeup examination 2025 result at VTO PG constraints and affiliated to autonomous for the academic year 2025-26. So ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, with a reference to the above subject and continuation reference of the following informed the registration. ವಿದ್ಯಾರ್ಥಿ ತೊಂದರೆ ಪಡ್ಕೋಬೇಡಿ, ನಾನು ಇಂಗ್ಲೀಷಲ್ಲಿ ಇದ್ರೂ ಕೂಡ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ the registration portal is open in the 17th October 2025 to 24th October 2025 for registration. 3rd semester, 5th semester and 7th semester for the student who have obtained eligibility for after announcement of summer semester makeup examination of October 2025 results. All other classes of aforementioned circular remain the same. The head of institution, VTO, PG centers and constituents affiliated to autonomous colleges are informed to take a needful action to this matter. This informed by necessary complaints. ಸೊ ವಿದ್ಯಾರ್ಥಿಗಳು ಏನಿದೆ ಅಂತಂದರೆ ಓವರಾಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದೆ 3rd ಸೆಮ್ ರಿಲೇಟೆಡ್ ಆಗಿರೋದು, 5th ಸೆಮ್ ರಿಲೇಟೆಡ್, 7th ಸೆಮ್ ರಿಲೇಟೆಡ್. ಸೊ ಎಲಿಜಿಬಿಲಿಟಿ ಏನಾಗಿದೆ, ಸೊ ಮೇಕಪ್ ಎಕ್ಸಾಮ್ ಅನ್ನೋದು ಎಲ್ಲರೂ ಕೂಡ ಸೇಮ್ ಇರುತ್ತೆ, 3rd ಸೆಮ್ಗೆ, 5th ಸೆಮ್ಗೆ, 7th ಸೆಮ್ಗೆ. ಸೊ ರಿಸಲ್ಟ್ ಕನ್ಫರ್ಮ್ ಆಗಿದ ನಂತರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂದರೆ ಅಡ್ಮಿಷನ್ನ ಮೊದಲು ಫೀಸ್ ಏನಿದೆಯಲ್ಲ, ಸೊ ಅದನ್ನು ಕಟ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ. ಆ ನಂತರ ರಿಜಿಸ್ಟ್ರೇಷನ್ ಏನಿದೆಯಲ್ಲ ಅದನ್ನು ಕೂಡ VTOದಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ. ಪ್ರತಿ ಸೆಮ್ಮಕ್ಕೂ ಪ್ರತಿ ಇಯರ್ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಯಾವಾಗ ಒಂದು ಫೀಸನ್ನು ಕಟ್ಟಿರ್ತಿಲ್ಲ, ಸೊ ಅವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಇಯರ್ಲಿ. ಸೊ ವಿದ್ಯಾರ್ಥಿಗಳೇ, ಆ ರಿಜಿಸ್ಟ್ರೇಷನ್ ಡೇಟ್ ಏನಿದೆಯಲ್ಲ October 17ಇಂದ 24th October ಒಳಗಡೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇದನ್ನ ಎಲ್ಲಿ ಮಾಡಬೇಕಂದ್ರೆ ಹೊರಗಡೆ ಯಾವುದೇ ಸೆಂಟ್ರಲ್ಲಿ ಕೂಡ ಮಾಡೋದಿಲ್ಲ. ಇದು ಸ್ವತಃ ಆ ಕಾಲೇಜಲ್ಲಿ ಯಾವ ಕಾಲೇಜಲ್ಲಿ ಓದ್ತಿದ್ದಾರೆ ಆ ವಿದ್ಯಾರ್ಥಿ, ಅದೇ ಕಾಲೇಜಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೊ ನೀವು ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಇರ್ತದೆ, ಸೊ ಡಿಪಾರ್ಟ್ಮೆಂಟ್ ಲೆಕ್ಚರ್ಸ್ ಮಾಡ್ತಾರೆ, ಓಕೆನಾ. ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಲೆಕ್ಚರ್ಸ್ ಹೋಗಿ, ಸರ್ ಮ್ಯಾಮ್ ಈ ಥರ ಒಂದು 7th ಸೆಮಿಸ್ಟರ್ ಆಗಿರ್ಬೋದು, 3rd ಸೆಮಿಸ್ಟರ್, 5th ಸೆಮಿಸ್ಟರ್ ಆಗಿರ್ಬೋದು, ಸೊ ಅದು ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ಸೊ 17th October ಸ್ಟಾರ್ಟ್ ಆಗಿದೆ, ಸೊ ರಿಜಿಸ್ಟ್ರೇಷನ್ ಮಾಡಿ ಅಂತಂದು ಹೇಳಿದರೆ ಅವರು ಆನ್ಲೈನಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಒಂದು ಫಾರ್ಮನ್ನು ಕೊಡ್ತಾರೆ, ಆನ್ಲೈನಿಂದ ಅಕ್ನಾಲಜ್ಮೆಂಟ್ ಟೈಪ್ ಇರುತ್ತೆ. ಸೊ ಅದನ್ನು ತೆಗೆದುಕೊಂಡೋಗಿ ಅದ್ರ ಜೊತೆ ಉಳ್ಕಿರೋಂಥ ಡಾಕ್ಯುಮೆಂಟ್ಸ್ ಏನೇನಿದಾವಲ್ಲ ಆ ಡಾಕ್ಯುಮೆಂಟ್ಸನ್ನು ಅಟೆಸ್ಟೆಡ್ ಮಾಡಿಕೊಂಡು, ಅಟೆಸ್ಟೆಡ್ ಬೇಕಾಗಿಲ್ಲ ಎಲ್ಲ ಒಂದು ಆ ಸ್ಟೆಪ್ ಏನೇನು ಬೇಕಾಗಿರೋಂಥಲ್ಲ ಎಲ್ಲ ಸ್ಟೆಪಲ್ಲಿ ಮಾಡ್ಕೊಂಡು ಈ ಕಾಲೇಜಲ್ಲಿ ಕೊಟ್ಟರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಉಳ್ಕಿದಂಥ ಅದರಲ್ಲಿರೋಂಥ ಡೀಟೇಲ್ಸ್ನೆಲ್ಲ ಕೂಡ VTO ಒಂದು ನಿಮ್ಮ ಫೋಲ್ಡರ್ ಏನಿರುತ್ತಲ್ಲ, ಸೊ ನಿಮ್ಮ ಅಕೌಂಟಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ಫಿಲ್ ಮಾಡ್ತಾನೆ. ಸೊ ವಿದ್ಯಾರ್ಥಿ, ಇಲ್ಲಿ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಅಂದರೆ ಇಲ್ಲಿ ಕೊಟ್ಟಿರುವಂಥ 3rd ಸೆಮಿಸ್ಟರ್, 5th ಸೆಮಿಸ್ಟರ್, 7th ಸೆಮಿಸ್ಟರ್ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದು ಲಾಸ್ಟ್ ಡೇಟ್ ಬಂದು 24th October ಲಾಸ್ಟ್ ಡೇಟ್ ಇದೆ, ಓಕೆನಾ ವಿದ್ಯಾರ್ಥಿ. ಸೊ ವಿದ್ಯಾರ್ಥಿ, ಇನ್ನಿತನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ಸೊ ವಿದ್ಯಾರ್ಥಿ, ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.